ನಮಸ್ತೆ, ನಾನು ಎಸ್ ಕೆ ಕುಪ್ಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಪ್ರಶ್ನೆ, ವಾಟ್ ಈಸ್ ಡೆತ್? ಸಾವು ಅಂದರೆ ಏನು? ಸಾವು ಅಂದರೆ ಉಸಿರು ನಿಲ್ಲೋದು. ಸಾಮಾನ್ಯ ಕಲ್ಪನೆ, ದೇಹದಿಂದ ಉಸಿರು ಸ್ಟಾಪ್ ಆಗಿಬಿಡುತ್ತೆ, ಅದಕ್ಕೆ ಸಾವು ಅಂತೀವಿ. ಆದರೆ ಉಸಿರು ನಿಲ್ಲೋದೊಂದೇ ಸಾವಿನ ಲಕ್ಷಣ ಅಲ್ಲ. ಸಾವಿನ ಲಕ್ಷಣ ಹೆಂಗೆ? ನಮ್ಮಲ್ಲಿರ್ತಕ್ಕಂಥ ಸ್ಮಾಲ್ನೆಸ್, ಪೆಟಿನೆಸ್, ಕನ್ಸ್ಟ್ರಿಕ್ಷನ್, ಇದು ಎಲ್ಲರೂ ಸಹಿತ ಸೆಲ್ಫಿಶ್ನೆಸ್, ಕ್ಷುಲ್ಲಕತನ, ಸಂಕುಚಿತನ, ಸ್ವಾರ್ಥತನ ಎಲ್ಲಿದೆಯೋ ಅದು ಸಾವು ಆದಂಗೆ. ಉಸಿರು ಇದ್ದರೂ ಸಹಿತ ಇದ್ದು ಸತ್ತಂಗೆ ಅಂತ ಹೇಳೋದು. ವಾಟ್ ಈಸ್ ಲೈಫ್? ಹಾಗಾದರೆ ಜೀವ, ಇಂಥ ವ್ಯಕ್ತಿಯಲ್ಲಿ ಜೀವ ಇದೆಯಪ್ಪ ಏನದು? ಎಕ್ಸ್ಪಾನ್ಸಿವ್ ಅವೇರ್ನೆಸ್, ಬ್ರಾಡರ್ ಕಾನ್ಷಿಯಸ್ನೆಸ್, ವಿಶಾಲ ದೃಷ್ಟಿ, ಹೃದಯ ವೈಶಾಲ್ಯತೆ, ಇದು ಎಲ್ಲೆಲ್ಲಿ ಇದೆಯೋ ಅಲ್ಲಿ ಜೀವ ಇದೆ ಅಂತ ಅರ್ಥ. ಅಂಥ ವ್ಯಕ್ತಿ ಕಾಲಕ್ಕೂ ಸಹಿತ ಜೀವಿಸಿರ್ತಾನೆ. ದೇಹದಿಂದ ಉಸಿರು ಹೋದರೂ ಸಹಿತ ಜನ ಅವನನ್ನು ನೆನಪು ಮಾಡ್ಕೋತಾರೆ. ಅದರರ್ಥ ಅವನು ಜೀವಿಸಿರ್ತಾನೆ ಅಂತ ಅರ್ಥ. ಹಾಗೆ ಎಷ್ಟೊಂದು ಮಹಾಪುರುಷರಿದ್ದಾರೆ. ಸ್ವಾಮಿ ವಿವೇಕಾನಂದ ಇರ್ಬೋದು, ಬಸವಣ್ಣವರು ಇರ್ಬೋದು, ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಎಷ್ಟೊಂದು ಮಹಾತ್ಮರು ನೂರಾರು ವರ್ಷಗಳಿಂದ ಜೀವಂತ ಇದ್ದಾರೆ. ಅವರಲ್ಲಿರ್ತಕ್ಕಂಥ ದೂರದರ್ಶಿತ್ವ, ವಿಶಾಲ ಹೃದಯ, ಬ್ರಾಡರ್ ಕಾನ್ಷಿಯಸ್ನೆಸ್, ಅದು ಅವರನ್ನು ಜೀವಂತವಾಗಿ ಇಟ್ಟಿದೆ. ಯಾವುದೇ ತಮ್ಮ ಜೀವನದಲ್ಲಿ ಸ್ವಾರ್ಥಕ್ಕಾಗಿ ಬದುಕಿದವರಲ್ಲ, ಸಮಾಜಕ್ಕಾಗಿ, ಜಗತ್ತಿಗಾಗಿ ಬದುಕಿದವರು. ಅದಕ್ಕೆ ಹೂ ಆರ್ ಯು ಅಂತ ಪ್ರಶ್ನೆ ಬಂದಾಗ, ನಾನು ಅಂದರೆ ಬರೀ ದೇಹನ, ನಾನು ಅಂದರೆ ಬರೀ ಕೈ ಈ ಕಾಲ ಅಲ್ಲ. ನಾನು ಅಂದರೆ ಒಂದು ಜೀವ, ಶಕ್ತಿ, ಚೈತನ್ಯ, ಅದರ ಲಕ್ಷಣಗಳ ಜೀವ, ಶಕ್ತಿ, ಚೈತನ್ಯದ ಲಕ್ಷಣಗಳ ನೀನೊಂದು ಶ್ರೇಷ್ಠ ಆತ್ಮ ಆಗಬೇಕು. ನೀನೊಬ್ಬ ಕನಿಷ್ಠ ವ್ಯಕ್ತಿಯಲ್ಲ, ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಶ್ರೇಷ್ಠ ಆತ್ಮ, ಸೂಪರ್ ಸೋಲ್ ಆಗಲಿಕ್ಕೆ ಸಾಧ್ಯ ಇದೆ. ಉತ್ತಿಷ್ಠತ ಜಾಗೃತ ಮನುಜ, ಉತ್ತಿಷ್ಠತ ಜಾಗೃತ. ಗುರಿಯನ್ನು ಸೇರುವವರೆಗೂ ನೀ ಅರಕ್ಷಣ ನಿಲ್ಲದೆ ಮುನ್ನಡೆ ಸಖನೆ. ಆ ಗುರಿಯನ್ನು ಆತ್ಮದ ದರ್ಶನ. ಅಮಲಾನಂದದಿ ಪರಿಪೂರ್ಣನು ನೀನೊಬ್ಬ ಪರ್ಫೆಕ್ಟ್ ಮ್ಯಾನ್ ಅನ್ನೋದು ಎಚ್ಚರ ಇರಲಿ, ಗೊತ್ತಿರಲಿ. ಧನ್ಯವಾದಗಳು.